ಒಂದು ಅರಸುಗಳು ಅಧ್ಯಾಯ 4. ಸೊಲೊಮೋನ ರಾಜನು ಎಲ್ಲ ಇಸ್ರಾಯೇಲ್ಯರ ಮೇಲೆ ಅರಸನಾಗಿದ್ದನು. ಅವನ ಮುಖ್ಯ ಉದ್ಯೋಗಸ್ಥರು ಚಾದೋಕನ ಮಗನಾದ ಅಜರ್ಯನು ಯಾಜಕನು, ಶೀಷನ ಮಕ್ಕಳಾದ ಎಲಿ, ಹೋರೇಫ್, ಅಹಿಯಾಹು ಎಂಬವರು ಲೇಖಕರು, ಅಹೀಲೂದನ ಮಗನಾದ ಯೆಹೋಷಾಫಾಟನು ಅವನ ಮಂತ್ರಿಯು, ಯೆಹೋಯಾದಾವನ ಮಗನಾದ ಬೆನಾಯನು ಸೇನಾಪತಿ, ಎಬ್ಯಾತಾರ ಚಾದೋಕರು ಯಾಜಕರು, ನಾತಾನನ ಮಗನಾದ ಅಜರ್ಯನು ಪ್ರದೇಶಾಧಿಪತಿಗಳ ಮುಖ್ಯಸ್ಥನು, ನಾತಾನನ ಮಗನಾದ ಜಾಬೂದನು ಯಾಜಕನೂ ಅರಸನ ಮಿತ್ರನೂ ಆಗಿದ್ದನು, ಅಹೀಷಾರನು ರಾಜಗೃಹಾಧಿಪತಿಯು, ಅಬ್ದನ ಮಗನಾದ ಅದೋನಿರಾಮನು ಬಿಟ್ಟಿ ಕೆಲಸ ಮಾಡಿಸುವವರ ಮುಖ್ಯಸ್ಥನು. ಸೊಲೊಮೋನನು ಎಲ್ಲ ಇಸ್ರಾಯೇಲ್ಯರ ಮೇಲೆ 12 ಮಂದಿ ಪ್ರದೇಶಾಧಿಪತಿಗಳನ್ನು ನೇಮಿಸಿದನು. ಅವರಲ್ಲಿ ಪ್ರತಿಯೊಬ್ಬನು 1 ತಿಂಗಳು ಅರಸನಿಗೂ ಅವನ ಮನೆಯವರಿಗೂ ಬೇಕಾದ ಆಹಾರ ಪದಾರ್ಥಗಳನ್ನು ಪ್ರತಿ ವರ್ಷವೂ ಒದಗಿಸಿ ಕೊಡಬೇಕಾಗಿತ್ತು. ಅವರು ಯಾರೆಂದರೆ, ಎಫ್ರಾಯಿಂ ಪರ್ವತ ಪ್ರದೇಶದಲ್ಲಿದ್ದ ಹೂರನ ಮಗನು ಮಾಕಚ್, ಶಾಲ್ಬೀಮ್, ಬೇತ್ ಶೆಮೆಷ್, ಏಲೋನ್, ಬೇತ್ ಹಾನಾನ್ ಎಂಬ ಊರುಗಳ ಒಡೆಯನಾದ ದೆಕೆರನ ಮಗನು, ಸೋಕೋ, ಹೇಫೆರ್ ಎಂಬ ಪ್ರದೇಶಗಳಿಗೆ ಅಧಿಪತಿಯಾಗಿದ್ದು ಅರುಬ್ಬೋತಿನಲ್ಲಿ ವಾಸವಾಗಿದ್ದ ಹೆಸೆದನ ಮಗನು, ದೋರ್ ಗುಡ್ಡದ ಪ್ರದೇಶದಲ್ಲಿದ್ದ ಅಬೀನಾದಾಬನ ಮಗನು, ಸೊಲೊಮೋನನ ಮಗಳಾದ ಟಾಫತಳು ಇವನ ಹೆಂಡತಿಯಾಗಿದ್ದಳು. ತಾಣಕ್, ಮೆಗಿದ್ದೋ, ಚಾರೆತಾನಿನ ಬಳಿಯಲ್ಲಿಯೂ ಇಜ್ರೇಲಿನ ಅಡಿಯಲ್ಲಿಯೂ ಬೇತ್ಷೆಯಾನಿನಿಂದ ಅಬೇಲ್ ಮೆಹೋಲದವರೆಗೂ ಇರುವಂಥ ಯೊಕ್ಮೆಯಾನಿನ ಆಚೆಗೆ ವಿಸ್ತರಿಸಿಕೊಂಡಿರುವಂಥ ಬೇತ್ಷೆಯಾನಿನ ಎಲ್ಲ ಪ್ರದೇಶ, ಇವುಗಳಿಗೆ ಅಧಿಪತಿಯಾದ ಅಹೀಲೂದನ ಮಗನಾದ ಬಾಣ, ಗಿಲ್ಯಾದಿನಲ್ಲಿ ಮನಸ್ಸೆಯ ಮಗನಾದ ಯಾಯೀರನ ಗ್ರಾಮಗಳಿಗೂ, ಬಾಷಾನಿನಲ್ಲಿ ಪೌಳಿಗೋಡೆಗಳಿಂದಲೂ ಕಬ್ಬಿಣದ ಅಗುಳಿಗಳಿಂದಲೂ ಭದ್ರ ಮಾಡಲ್ಪಟ್ಟ 60 ಪಟ್ಟಣಗಳಿರುವ ಅರ್ಗೋಬ್ ಪ್ರದೇಶಕ್ಕೂ ಅಧಿಪತಿಯಾಗಿದ್ದು, ರಾಮೋತ್ ಗಿಲ್ಯಾದಿನಲ್ಲಿ ವಾಸವಾಗಿದ್ದ ಗೆಬೆರನ ಮಗನು, ಮಹನೈಮಿನಲ್ಲಿದ್ದ ಇದ್ದೋವಿನ ಮಗನಾದ ಅಹೀನಾದಾಬನು, ನಫ್ತಾಲಿ ಪ್ರದೇಶದಲ್ಲಿದ್ದ ಅಹಿಮಾಚನು. ಇವನು ಸೊಲೊಮೋನನ ಮಗಳಾದ ಬಾಸೆಮತಳನ್ನು ಮದುವೆ ಮಾಡಿಕೊಂಡವನು. ಅಶೇರಿಗೂ ಅಲೋತಿಗೂ ಒಡೆಯನಾದ ಹೂಷಯ್ಯ ಮಗನಾದ ಬಾಣನು. ಇಸ್ಸಾಕಾರ್ ಪ್ರಾಂತದಲ್ಲಿದ್ದ ಫಾರೂಹನ ಮಗನಾದ ಯೆಹೋಷಾಫಾಟನು. ಬೆನ್ಯಾಮೀನಿನಲ್ಲಿದ್ದ ಏಲನ ಮಗನಾದ ಶಿಮ್ಮಿ, ಅಮೋರಿಯರ ಅರಸನಾದ ಸೀಹೋನ್, ಬಾಷಾನಿನ ಅರಸನಾದ ಓಗ್ ಇವರ ರಾಜ್ಯವಾಗಿದ್ದ ಗಿಲ್ಯಾದ್ ಪ್ರದೇಶಕ್ಕೆಲ್ಲ ಒಬ್ಬನೇ ಅಧಿಪತಿಯಾಗಿದ್ದ ಉರಿಯ ಮಗನಾದ ಗೆಬೆರ್ ಇವರೇ. ಇಸ್ರಾಯೇಲ್ ಯೆಹೂದ್ಯರು ಸಮುದ್ರ ತೀರದ ಉಸುಬಿನಷ್ಟು ಅಸಂಖ್ಯರಾಗಿದ್ದರು. ಅವರು ಅನ್ನಪಾನಗಳಲ್ಲಿ ತೃಪ್ತರಾಗಿ ಸಂತೋಷದಿಂದಿದ್ದರು. ಸೊಲೊಮೋನನು ಯೂಫ್ರೇಟಿಸ್ ನದಿ ಮೊದಲುಗೊಂಡು ಫಿಲಿಷ್ಟಿಯರ ಮತ್ತು ಐಗುಪ್ತರ ದೇಶಗಳವರೆಗೂ ಇರುವ ಎಲ್ಲ ರಾಜ್ಯಗಳವರನ್ನು ಆಳುತ್ತಿದ್ದನು. ಅವರು ಅವನ ಜೀವಮಾನದಲ್ಲೆಲ್ಲ ಅವನಿಗೆ ಅಧೀನರಾಗಿ ಕಪ್ಪ ಕೊಡುತ್ತಿದ್ದರು. ಸೊಲೊಮೋನನ ಅರಮನೆಗೆ ದಿನಂಪ್ರತಿ ಬೇಕಾಗುವ ಆಹಾರ ಪದಾರ್ಥಗಳು 30 ಕೋರ್ ಗೋಧಿಯ ಹಿಟ್ಟು, 60 ಕೋರ್ ಜವೆ ಗೋಧಿಯ ಹಿಟ್ಟು, 10 ಕಟ್ಟಿ ಮೇಯಿಸಿದ ಎತ್ತುಗಳು, 20 ಬಿಟ್ಟು ಮೇಯಿಸಿದ ಎತ್ತುಗಳು, 100 ಕುರಿಗಳು. ಇವುಗಳ ಹೊರತು ದುಪ್ಪಿ, ಜಿಂಕೆ, ಸಾರಗ, ಕೊಬ್ಬಿದ ಕೋಳಿಗಳು ಇವೆ. ಅವನು ಯೂಫ್ರೇಟಿಸ್ ನದಿಯ ಈಚೆಯಲ್ಲಿ ತಿಪ್ಸಹು ಮೊದಲುಗೊಂಡು ಗಾಜದವರೆಗಿರುವ ಈಚೆಯ ಎಲ್ಲ ಅರಸರಿಗೂ ದೊರೆಯಾಗಿದ್ದನು. ಅವನು ಸುತ್ತಣ ರಾಜರೊಡನೆ ಸಮಾಧಾನದಿಂದಿದ್ದನು. ಸೊಲೊಮೋನನ ಆಳಿಕೆಯಲ್ಲೆಲ್ಲ ದಾನ್ ಪಟ್ಟಣ ಮೊದಲುಗೊಂಡು ಬೇರ್ಷೆಬದವರೆಗಿರುವ ಸಮಸ್ತ ಇಸ್ರಾಯೇಲ್ಯರು, ಯೆಹೂದ್ಯರು ತಮ್ಮ ತಮ್ಮ ದ್ರಾಕ್ಷಾಲತೆ, ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ವಾಸಿಸುತ್ತಾ ಸುರಕ್ಷಿತರಾಗಿದ್ದರು. ಸೊಲೊಮೋನನ ಲಾಯಗಳಲ್ಲಿ 40,000 ರಥಾಶ್ವಗಳಿಗೆ ಸ್ಥಳವಿತ್ತು. ಅವನಿಗೆ 12,000 ಮಂದಿ ರಾಹುತರಿದ್ದರು. ಮೇಲೆ ಕಂಡ ಪ್ರದೇಶಾಧಿಪತಿಗಳು ತಮ್ಮ ತಮಗೆ ನೇಮಕವಾದ ತಿಂಗಳಲ್ಲಿ ಅರಸನಾದ ಸೊಲೊಮೋನನಿಗೂ ಅವನ ಪಂಕ್ತಿಯಲ್ಲಿ ಊಟಕ್ಕೆ ಕೂತುಕೊಳ್ಳುವವರೆಲ್ಲರಿಗೂ ಬೇಕಾಗುವ ಆಹಾರ ಪದಾರ್ಥಗಳನ್ನು ಯಾವ ಕೊರತೆಯೂ ಇಲ್ಲದೆ ಒದಗಿಸಿಕೊಡುತ್ತಿದ್ದರು.
ಇದಲ್ಲದೆ ಅವರು ರಥಾಶ್ವಗಳಿಗೋಸ್ಕರವೂ ಸವಾರಿ ಕುದುರೆಗಳಿಗೋಸ್ಕರವೂ ನೇಮಕವಾದಷ್ಟು ಜವೆಗೋದಿಯನ್ನು ಹುಲ್ಲನ್ನು ಕುದುರೆಗಳಿದ್ದ ಸ್ಥಳಕ್ಕೆ ತಂದೊಪ್ಪಿಸುತ್ತಿದ್ದರು. ದೇವರು ಸೊಲೊಮೋನನಿಗೆ ಸಮುದ್ರ ತೀರದ ಉಸುಬಿನಷ್ಟು ಅಪರಿಮಿತವಾದ ಜ್ಞಾನವಿವೇಕಗಳನ್ನು ಮನೋವಿಶಾಲತೆಯನ್ನು ಅನುಗ್ರಹಿಸಿದನು. ಅವನ ಜ್ಞಾನವು ಮೂಡಣ ದೇಶದವರೆಲ್ಲರ ಜ್ಞಾನಕ್ಕಿಂತಲೂ ಐಗುಪ್ತ್ಯರ ಜ್ಞಾನಕ್ಕಿಂತಲೂ ಮಿಗಿಲಾದದ್ದು. ಅವನು ಜೆರಹನ ಮಗನಾದ ಏತಾನ್, ಮಾಹೋಲನ ಮಕ್ಕಳಾದ ಹೇಮಾನ್, ಕಲ್ಕೋಲ್, ದರ್ದ ಮೊದಲಾದ ಎಲ್ಲರಿಗಿಂತಲೂ ಜ್ಞಾನಿಯಾಗಿದ್ದನು. ಸುತ್ತಣ ಎಲ್ಲ ಜನಾಂಗಗಳಲ್ಲಿ ಅವನ ಹೆಸರು ಪ್ರಸಿದ್ಧವಾಯಿತು. ಅವನ ಜ್ಞಾನೋಕ್ತಿಗಳು 3,000, ಗೀತಗಳು 1,500. ಅವನು ಲೆಬನೋನಿನ ದೇವದಾರು ವೃಕ್ಷ ಮೊದಲುಗೊಂಡು ಗೋಡೆಯಲ್ಲಿ ಬೆಳೆಯುವ ಹಿಸ್ಸೋಪ್ ಗಿಡದವರೆಗಿರುವ ಎಲ್ಲ ವನಸ್ಪತಿಗಳನ್ನು, ಎಲ್ಲ ಪಶುಪಕ್ಷಿ ಜಲಜಂತು ಕ್ರಿಮಿಕೀಟಗಳನ್ನೂ ಕುರಿತು ಪ್ರಸ್ತಾಪಿಸಿದನು. ಎಲ್ಲ ಜನಾಂಗಗಳಲ್ಲಿಯೂ ಸೊಲೊಮೋನನ ಜ್ಞಾನ ವಿಶೇಷವನ್ನು ಕುರಿತು ಕೇಳಿದ ಭೂಪಾಲರಲ್ಲಿಯೂ ಅನೇಕರು ಅವನ ಜ್ಞಾನವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಬಂದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಾಯನ ಮೊದಲನೇ ಅರಸುಗಳ ಗ್ರಂಥ 4ನೇ ಅಧ್ಯಾಯ, ದ ಫಸ್ಟ್ ಬುಕ್ ಆಫ್ ಕಿಂಗ್ಸ್ ಚಾಪ್ಟರ್ 4. ಅದಕ್ಕಿಂತ ಮುಂಚಿತವಾಗಿ 3ನೇ ಅಧ್ಯಾಯದಲ್ಲಿ ಏನು ನಡೀತು ಎಂಬುದಾಗಿ ಸ್ವಲ್ಪ ರೀಕ್ಯಾಪ್ ಮಾಡಿಕೊಳ್ಳೋಣ. ಅದರಲ್ಲಿ ಏನು ನಡೀತು ಅಂತ ಹೇಳ್ಬಿಟ್ಟು ನೋಡುವಾಗ, ಮೊದಲನೇ ಅರಸುಗಳ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಆಲಯ ಇರಲಿಲ್ಲ. ದೆರ್ ವಾಸ್ ನೋ ಟೆಂಪಲ್. ಆದ್ದರಿಂದ ಇಸ್ರಾಯೇಲರು ಏನು ಮಾಡ್ತಿದ್ರು, ಲಕ್ಷಾಂತರ ಜನರು, ಎಣಿಸ್ಲಿಕ್ಕಾಗದಂಥ ಜನರು, ಅವರೇನು ಮಾಡ್ತಿದ್ರು, ಅಲ್ಲಲ್ಲಿ ಪೂಜಾ ಸ್ಥಳಗಳು ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಸ್ಥಳಗಳನ್ನು ಮಾಡಿಕೊಂಡು ಪೂಜಾ ಸ್ಥಳಗಳಲ್ಲಿ ಅವರು ಯಜ್ಞ ಮಾಡ್ತಿದ್ರು ದೇವರಿಗೆ. ಸೊಲೊಮೋನ್ ಕೂಡ ಏನು ಮಾಡ್ತಾನೆ, ದೇವರನ್ನು ಪ್ರೀತಿಸಿ, ಇನ್ನೊಂದು ಸಾರಿ ಹೇಳ್ತೇನೆ, ದೇವರನ್ನು ಪ್ರೀತಿಸಿ ಸೊಲೊಮೋನ್ ಏನು ಮಾಡ್ತಾನೆ, ಬೆಟ್ಟದ ಮೇಲೆ, ಯಾಕಂದರೆ ಗಿಬ್ಯೋನ್ ಅಂತ ಹೇಳಿದ್ರೆ ಬೆಟ್ಟ ಅಂತ ಹೇಳ್ಬಿಟ್ಟು, ಒಂದು ಬೆಟ್ಟದ ಮೇಲಿದ್ದಂಥ ಒಂದು ಪೂಜಾ ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲೇನು ಮಾಡಿಬಿಡ್ತಾನೆ, ಅವನು ಸಹಸ್ರ ಯಜ್ಞಗಳನ್ನು ದೇವರಿಗೆ ಸಮರ್ಪಿಸ್ತಾನೆ. ಆ ರೀತಿಯಾಗಿ ಪೂಜಾ ಸ್ಥಳಗಳಲ್ಲಿ ಸಮರ್ಪಿಸುವಂಥದ್ದು ಒಳ್ಳೆಯದಾ? ಯಾಕಂದರೆ ಅದು ಒಂದು ಡೌಟ್ ನಮಗೆ ಬರ್ಬೋದು. ಒಳ್ಳೆಯದು ಏನೋ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಭಾಳ ಸ್ಪಷ್ಟ, ಅವನು ಪೂಜಾ ಸ್ಥಳಗಳಲ್ಲಿ ದೇವರಿಗೆ ಯಜ್ಞವನ್ನು ಸಮರ್ಪಿಸಿದ್ದರಿಂದ ಅಥವಾ ಸಮರ್ಪಿಸಿದಾಗ ಏನಾಯಿತು, ದೇವರಾದ ಯೆಹೋವನು ಆ ರಾತ್ರಿಯಲ್ಲಿ ಕಾಣಿಸಿಕೊಂಡು ಸೊಲೊಮೋನಿಗೆ ಏನಂತ ಹೇಳ್ತಾನೆ, ನಿನಗೆ ಯಾವ ವರ ಬೇಕು ಕೇಳಿಕೊ, ನಿನಗೆ ಯಾವ ವರ ಬೇಕು ಕೇಳಿಕೊ. ಅದೇ ಪ್ರಶ್ನೆ, ಅದೇ ಒಂದು ಬೇಡಿಕೆ, ಅದೇ ಒಂದು ಪ್ರತ್ಯಕ್ಷತೆ, ಅದೇ ಒಂದು ದರ್ಶನ ದೇವರು ನನಗೆ ಅಥವಾ ನಮಗೆ ಕೊಟ್ಟಿದ್ರೆ ನಮ್ಮ ಒಂದು ಬೇಡಿಕೆ, ನಮ್ಮ ಒಂದು ಭಿನ್ನ ಏನಾಗಿರಬಹುದು ಪ್ರಶ್ನೆ. ಆದರೆ ಸೊಲೊಮೋನನು ಏನು ಮಾಡ್ತಾನೆ, ನನಗೆ ಜ್ಞಾನ ಬೇಕು. ಇಸ್ರಾಯೇಲರು ಮರಳಿನಷ್ಟಿದ್ದಾರೆ, ಎಣಿಸಲಾರದಂಥ ಇಸ್ರಾಯೇಲರಿದ್ದಾರೆ. ಅವರನ್ನು ಆಳಬೇಕಾದ್ರೆ, ನ್ಯಾಯದಿಂದ ಆಳಿಕೆ ಮಾಡಬೇಕಾದ್ರೆ ನನಗೆ ಜ್ಞಾನ ಬೇಕು. ಅದ ಕಾರಣ ಜ್ಞಾನ ಕೊಡು ಅಂತ ಹೇಳಿದಾಗ ದೇವ್ರಿಗೆ ಭಾಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ಕರ್ತನಾದ ದೇವರು ಸೊಲೊಮೋನನ ಬಿನ್ನಹವನ್ನು ಮೆಚ್ಚಿದನು. ಗಾಡ್ ವಾಸ್ ಪ್ಲೀಸ್ಡ್ ವಿತ್ ದ ರಿಕ್ವೆಸ್ಟ್ ಆಫ್ ಸೊಲೊಮೋನ್. ಸೊಲೊಮೋನ್ ಅಂದರೆ ಸಮಾಧಾನದ ಈ ವ್ಯಕ್ತಿ ಕೇಳಿದಂಥ ಈ ಒಂದು ಬೇಡಿಕೆಗೆ ದೇವರು ಮೆಚ್ಕೊಂಡ್ಬಿಟ್ಟು ಖುಷಿಯಾಗ್ಬಿಟ್ಟು ದೇವರೇನು ಹೇಳ್ತಾನೆ, ನಿನಗೋಸ್ಕರವಾಗಿ ದೀರ್ಘಾಯುಷ್ಯವನ್ನು ನೀನು ಕೇಳ್ಕೊಳ್ಳಿಲ್ಲ, ನಿನಗೋಸ್ಕರವಾಗಿ ಐಶ್ವರ್ಯವನ್ನು ಕೇಳ್ಕೊಳ್ಳಿಲ್ಲ, ನಿನಗೋಸ್ಕರವಾಗಿ ನೀನು ವೈರಿಗಳ ಮೇಲೆ ಜಯವನ್ನು ಅಥವಾ ಪ್ರಾಣವನ್ನು ನೀನು ಕೇಳಿಕೊಳ್ಳದೆ ಜ್ಞಾನ ಕೇಳಿಕೊಂಡಿದ್ದೀಯ. ಆದ ಕಾರಣ ನಾನು ನಿನಗೆ ಈ ಜ್ಞಾನನೂ ಕೊಡ್ತೇನೆ,
ನೀನು ಕೇಳದಂಥದ್ದನ್ನು ಕೊಡ್ತೇನೆ. ಏನಂದರೆ ನಿನ್ನ ಜೀವಮಾನವೆಲ್ಲ, ಅಂದರೆ ದೇವರು ಕೇಳಿದಂಥ, ಸೊಲೊಮೋನ್ ಕೇಳಿದಂಥ ಒಂದು ವಿಷಯ ಹೇಳ್ತಾನೆ. ಅದೇನೆಂದರೆ, ನಿನ್ನಂಥ ಜ್ಞಾನಿಯು ಮುಂಚೆಯೂ ಇರಲಿಲ್ಲ, ಮುಂದೆಯೂ ಇರೋದಿಲ್ಲ. ಅಂಥ ರೀತಿಯಲ್ಲಿ ಅಷ್ಟೊಂದು ಜ್ಞಾನ ಕೊಡ್ತೀನಿ. ಅಷ್ಟೇ ಅಲ್ಲ, ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಭೂಲೋಕದಲ್ಲಿ ಇನ್ನೊಬ್ಬನು ಇರೋದಿಲ್ಲ ಅಷ್ಟೊಂದು ಎಂಬುದಾಗಿ. ಅದನ್ನು ಕೇಳಿಬಿಟ್ಟು ಆ ಸೊಲೊಮೋನಿಗೆ ಸಂತೋಷವಾಗಿರಬೇಕಲ್ವಾ? ಸರಿ, ಆ ರೀತಿಯಾಗಿ ಅವನು ತನ್ನ ಜನರನ್ನು ಆಳ್ವಿಕೆ ಮಾಡ್ತಾನೆ. ಮತ್ತು ಮೊದಲನೇ ಅರಸುಗಳ ಗ್ರಂಥ, ಫಸ್ಟ್ ಬುಕ್ ಆಫ್ ಕಿಂಗ್ಸ್ ಚಾಪ್ಟರ್ 4 ಏನಿದೆ ಅದರಲ್ಲಿ ನಾವು ನೋಡೋಣ. ಸೊಲೊಮೋನನ ಉದ್ಯೋಗಸ್ಥರ ಬಗ್ಗೆ ನಾವು ನೋಡ್ಬೋದು. ಇದರಲ್ಲಿ ಸೊಲೊಮೋನನ ವೈಭವದ ಬಗ್ಗೆ ನೀವು ನೋಡ್ಬೋದು, ಸೊಲೊಮೋನನ ಜ್ಞಾನದ ಬಗ್ಗೆ ನೀವು ನೋಡ್ಬೋದು. 3 ಸಂಗತಿಗಳನ್ನು ಮೊದಲನೇ ಅರಸುಗಳ ಗ್ರಂಥ 4ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಸೊಲೊಮೋನನ ಉದ್ಯೋಗಸ್ಥರು, ಸೊಲೊಮೋನನ ವೈಭವ, ಸೊಲೊಮೋನನ ಜ್ಞಾನ. ಅದು ದೇವ್ರು ಕೊಟ್ಟನಲ್ಲ ಜ್ಞಾನ, ಆ ಕೊಟ್ಟ ಜ್ಞಾನ ಈಗ ಯಾವ ರೀತಿಯಾಗಿ ಕಾಣಿಸ್ಕೊಳ್ತದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಮೊದಲನೇ ವಚನ, ಸೊಲೊಮೋನ ರಾಜನು ಎಲ್ಲ ಇಸ್ರಾಯೇಲರ ಮೇಲೆ ಅರಸನಾಗಿದ್ದನು. ಯಾಕೆ ಎಲ್ಲ ಇಸ್ರಾಯೇಲರ ಮೇಲೆ ಅಂತಿದೆ? ಯಾಕಂದರೆ ಇಸ್ರಾಯೇಲ್ನಲ್ಲಿ 2 ಗ್ರೂಪ್ ಇತ್ತು. ಮೊದಲು ಯಹೂದ ಅಂತ ಹೇಳ್ಬಿಟ್ಟು ಒಂದು ಪಂಗಡ, ಮತ್ತು ಇಸ್ರಾಯೇಲ್ ಎಂಬುದಾಗಿ ಒಂದು ಪಂಗಡ ಸ್ವಲ್ಪ ಮಟ್ಟಿಗೆ ಇತ್ತು. ಆನಂತರ ಅದು ಮತ್ತೆ ಅದು ಜಾಸ್ತಿ ಆಯಿತು, ಈಗ ಒಟ್ಟಾಗಿದೆ. ಯಾಕಂತ ಹೇಳಿದರೆ ದಾವಿದನ ಕಾಲದಲ್ಲಿ ದಾವಿದನ ಕೆಳಗೆ ಇಸ್ರಾಯೇಲರು ಬರಲಿಲ್ಲ ಸ್ವಲ್ಪ ಕಾಲ. ಆದ ಕಾರಣ ದಾವಿದನ ಏನು ಮಾಡ್ದ, ಯಹೂದದಲ್ಲಿ ಅವನು ತನ್ನ ಅಧಿಕಾರವನ್ನು ಮಾಡ್ದ. ಆನಂತರ ಸರಿ ಎಲ್ಲರೂ ಒಟ್ಟಿಗೆ ನಾವು ದಾವಿದನ ಕೆಳಗೆ ಇರೋಣ ಅಂತ ಹೇಳ್ಬಿಟ್ಟು ಸೌಲನ ಕಡೆಗೆ ಸಪೋರ್ಟ್ ಮಾಡಿದಂಥವರು, ಸೌಲನ ಕಡೆಗಿದ್ದಂಥವ್ರು ಎಲ್ಲರೂ ಒಟ್ಟಿಗೆ. ಆದರೆ ಈಗ ಸೊಲೊಮೋನು ಕಂಪ್ಲೀಟ್ ಕಂಟ್ರೋಲ್ ತಗೊಂಡ್ಬಿಡ್ತಾನೆ. ಮತ್ತು ಅವನ ಉದ್ಯೋಗಸ್ಥರು ಯಾರ್ಯಾರು ಅಂತ ನೋಡುವಾಗ 7 ವಿಧವಾದಂಥ ಉದ್ಯೋಗಸ್ಥರನ್ನು ನಾವು ನೋಡ್ಬೋದು. ಯಾಜಕರು, ಲೇಖಕರು, ಮಂತ್ರಿ, ಸೇನಾಪತಿ, ಮತ್ತು ಮುಖ್ಯಸ್ಥರು, ಅಂದರೆ ಪ್ರದೇಶಾಧಿಪತಿಗಳ ಮುಖ್ಯಸ್ಥರು, ಈ ರೀತಿಯಾಗಿ ಕೆಲವರು ಇದ್ದರು. ಮತ್ತು ಒಬ್ಬ ಫ್ರೆಂಡು ಕೂಡ ಸೊಲೊಮೋನಿಗಿದ್ದನಂತ್ರಿ. ಅದು ಕೇಳಿ ನನಗೆ ಆಶ್ಚರ್ಯ. ಯಾಕಂತ ಹೇಳಿದರೆ ಮೊದಲನೇ ಅರಸುಗಳ ಗ್ರಂಥ 4ನೇ ಅಧ್ಯಾಯದಲ್ಲಿ 5ನೇ ವಚನ ಈ ರೀತಿಯಾಗಿದೆ, ನಾತಾನನ ಮಗನಾದ ಅಜರ್ಯನು ಪ್ರದೇಶಾಧಿಪತಿಗಳ ಮುಖ್ಯಸ್ಥನು, ನಾತಾನನ ಮಗನಾದ ಜಾಬೂದನು ಯಾಜಕನು ಅರಸನ ಮಿತ್ರನೂ ಆಗಿದ್ದನು. ವಾವ್, ಆಶ್ಚರ್ಯ ಅಲ್ವಾ? 2 in 1 ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಸೊಲೊಮೋನನಿಗೆ ಯಾಜಕನೂ ಆಗಿದ್ದ ಈ ನಾತಾನನ ಮಗ ಜಾಬೂದನು, ಮತ್ತು ಅದೇ ಸಂದರ್ಭದಲ್ಲಿ ಫ್ರೆಂಡು ಆಗಿದ್ದ. ನಮ್ಮ ಜೀವನದಲ್ಲಿ ಒಬ್ಬ ಫ್ರೆಂಡ್ ಆಗಿರು ಇರಬೇಕು. ನಾನು ಸಾಮಾನ್ಯವಾಗಿ ಯವನಸ್ಥರಿಗೆ ಒಂದು ಮಾತು ಹೇಳ್ತಿರ್ತೀನಿ. ಅದೇನೆಂದರೆ, ಭೂಲೋಕದಲ್ಲಿ ನಿಮ್ಮನ್ನು ತಿದ್ದುವುದಕ್ಕೆ ಒಬ್ಬರಾದರೂ ಇರಬೇಕು. ಯಾಕೆಂತ ಹೇಳಿದ್ರೆ ತಪ್ಪು ಮಾಡುವಂಥ ಸಾಧ್ಯತೆ ಎಲ್ಲರಿಗೂ ಉಂಟು. ಅದೇ ಸಂದರ್ಭದಲ್ಲಿ ನಿರಾಶರಾಗುವಂಥ ಸಾಧ್ಯತೆಯೂ ಇದೆ. ಅದಕ್ಕೆ ಕಾರಣ ಉತ್ತೇಜನ ಮಾಡಲಿಕ್ಕೂ ತಿದ್ದಲಿಕ್ಕೂ ಒಬ್ಬ ನಾಯಕನು, ಆತ್ಮಿಕ ನಾಯಕನು ಇರಬೇಕು. ಅದೂ ಇಲ್ಲ ಅಂದರೆ ಅಟ್ಲೀಸ್ಟು ಒಬ್ಬ ಪ್ರಾರ್ಥನೆಯ ಸ್ನೇಹಿತನಾದರೂ ಇರಬೇಕು ರೀ. ಸೊಲೊಮೋನ್ನಿಗಿದ್ದ. ಮೊದಲೇ ಸೊಲೊಮೋನು ಜ್ಞಾನಿ, ಅವನಿಗೆ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ದೇವರೇ ಹೇಳಿಬಿಟ್ಟಿದ್ರು ಏನಂತ ಹೇಳ್ಬಿಟ್ಟು, ನಿನ್ನಂಥ ಜ್ಞಾನಿ ಮುಂಚೆನೂ ಇಲ್ಲ ಭೂಲೋಕದಲ್ಲಿ, ನಿನ್ನ ತರುವಾಯ ಕೂಡ ಜ್ಞಾನಿ ಆ ರೀತಿಯಾಗಿ ಇರೋದಿಲ್ಲ ಎಂಬುದಾಗಿ. ಅಂಥ ಒಂದು ವಿಶೇಷವಾದ ಜ್ಞಾನ. ಆ ಸೊಲೊಮೋನ್ನ ಜ್ಞಾನದ ರಿಕಾರ್ಡು ಬ್ರೇಕ್ ಆಗಲಿಲ್ಲ. ಆದರೆ ಒಂದು ದಿವಸ ಅದು ಬ್ರೇಕ್ ಆಗೋಯ್ತು. ಸೊಲೊಮೋನ್ನ ಜ್ಞಾನವನ್ನು ಒಬ್ಬರು ಬ್ರೇಕ್ ಮಾಡಿಬಿಟ್ರು. ಯಾರು ಅದನ್ನು ಬ್ರೇಕ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾ? ಹೌದು. ಹಾಗಾದರೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯಕ್ಕೆ ಬಂದರೆ ನಾವು ಸೊಲೊಮೋನನು ಭಾಳ ದೊಡ್ಡ ಜ್ಞಾನಿ ಆಗಿದ್ದನು.
ಆದರೆ ಅವನ ರಿಕಾರ್ಡನ್ನು ಯಾರು ಮುರಿದರು ಎಂಬುದಾಗಿ ತಿಳ್ಕೋಬೇಕು ಎಂಬುದಾಗಿದ್ದರೆ ನೀವು ಇಲ್ಲಿ ನೋಡ್ಬೋದ್ರಿ. 12ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಒಂದು ವಾಕ್ಯ ಇದೆ. ಸೊಲೊಮೋನನ ಜ್ಞಾನದ ಕುರಿತಾಗಿ ಈ ರೀತಿಯಾಗಿ ಬರೆದಿದೆ. ಅದೇನಂತ ಹೇಳಿದ್ರೆ, ಸೊಲೊಮೋನನ ಜ್ಞಾನವನ್ನು ಕೇಳುವುದಕ್ಕೋಸ್ಕರವಾಗಿ ಶೇಬದ ರಾಣಿಯು ಬಂದಿದ್ಲು, ಆದರೆ ಈಗೋ ಸೊಲೊಮೋನನಿಗಿಂತಲೂ ಜ್ಞಾನಿ ಇಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ತನ್ನ ವಿಷಯವಾಗಿ ಆ ವಾಕ್ಯ ಓದ್ಬಿಡೋಣಲ್ವ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 42ನೇ ವಚನದ ಕೊನೆಯ ಭಾಗ ಈ ರೀತಿಯಾಗಿದೆ. ಸೊಲೊಮೋನನ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಭೂಮಿಯ ಕಟ್ಟೆ ಕಡೆಯಿಂದ ಶೇಬದ ರಾಣಿ ಬಂದ, ಆದರೆ ಇಲ್ಲಿ ಸೊಲೊಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಸೊಲೊಮೋನಿಗಿಂತಲೂ ದೊಡ್ಡವನು, ಸೊಲೊಮೋನ ಜ್ಞಾನಕ್ಕಿಂತಲೂ ಹೆಚ್ಚಾದಾತನು ಇಲ್ಲಿದ್ದಾನೆ, ವೈಭವಕ್ಕಿಂತಲೂ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಸೊಲೊಮೋನ ಜ್ಞಾನವನ್ನು ಆ ರಿಕಾರ್ಡ್ ಬ್ರೇಕ್ ಮಾಡಿದರು. ಸರಿ, 7ನೇ ವಚನದಿಂದ, ಮೊದಲನೇ ಅರಸುಗಳ ಗ್ರಂಥ 7ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಸೊಲೊಮೋನನ ಕೆಲವು ದೇಶಾಧಿಪತಿಗಳು, ಅಧಿಕಾರಿಗಳೆಲ್ಲ ನೋಡ್ತೀವಿ. ಆದರೆ ಒಂದು ಆಶ್ಚರ್ಯ ಏನಂದರೆ, ಸೊಲೊಮೋನಿಗೆ 2 ಹೆಣ್ಮಕ್ಕಳಿದ್ರು, ಡಾಟರ್ಸ್ ಆಫ್ ಸೊಲೊಮೋನ್, ಕನಿಷ್ಠ. ಒಬ್ಬಳ ಹೆಸರು ಏನಂತ ಹೇಳ್ಬಿಟ್ಟು ನಾವು ನೋಡುವಾಗ 11ನೇ ವಚನದಲ್ಲಿ ಇರುವಂಥ ವಚನದಲ್ಲಿ ಸೊಲೊಮೋನನ ಮಗಳಾದ ಟಾಫತಳು, ಟಾಫತ್ ಅಂತ ಹೇಳ್ಬಿಟ್ಟು ಒಬ್ಬ ಮಗಳು ಸೊಲೊಮೋನಿಗೆ. ಸರಿ, ಟಾಫತ್ ಅಂತ ಹೇಳಿದರೆ ಅದರ ಅರ್ಥ ಭಾಳ ವಿಚಿತ್ರವಾದಂಥ ಅರ್ಥ. ಆದರೆ ಅದನ್ನು ಧ್ಯಾನ ಮಾಡಿದರೆ ಆ ವಿಚಿತ್ರ ಬಂದು ಆಧ್ಯಾತ್ಮಿಕವಾದಂಥ ಒಂದು ಅರ್ಥವನ್ನು ಕೊಡುವಂಥದ್ದು. ಟಾಫತ್ ಅಂತ ಹೇಳಿದರೆ ಸುರಿಯುವ, ಹನಿ ಕೊಡುವ, ಹನಿ ಬೀಳುವ, ಡ್ರಾಪ್, ಆಯಿಂಟ್ಮೆಂಟ್, ಡಿಸ್ಟಿಲ್, ಫಾಲಿನ್ ಡ್ರಾಪ್ಸ್, ಅಥವಾ ಪ್ರೇರಣೆಯಿಂದ ಮಾತನಾಡು ಎಂಬ ಅರ್ಥ ಕೂಡ ಕೊಡ್ತದೆ ರೀ. ಹಾಗಾದರೆ ಈ ಟಾಫತಳು ಪ್ರೇರಣೆಯಿಂದ ಒಂದೊಂದು ಮಾತು ಅವಳು ಮಾತಾಡಿದ್ದು ಒಂದು ನೀರಿನ ಹನಿಗಳೋಪಾದಿಯಲ್ಲಿ ಬರುವಂಥ ಮಾತಾಗಿತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ಮೊದಲೇ ಸೊಲೊಮೋನ್ ಜ್ಞಾನಿ, ಅವನು ಮಾತಾಡುವಾಗೆಲ್ಲ ಬರೀ ಜ್ಞಾನ ಒಂದೊಂದು ಡ್ರಾಪ್ಸ್ ಆಗಿ ಒಂದೊಂದು ಡ್ರಾಪ್ ಆಗಿ ಹನಿಗಳೋಪಾದಿಯಲ್ಲಿ ಬರ್ತಾ ಇದ್ದಾಗ, ಮಗಳು ಹುಟ್ಟಿದಾಗ ಮಗಳಿಗೆ ಹೆಸರು ಏನು ಕೊಡೋಣ, ಆಯಿತು ಟಾಫತ್ ಅಂತ ಹೆಸರು ಕೊಡೋಣ ಅಂತ ಹೇಳ್ಬಿಟ್ಟು ಹನಿ, ಮಾತಾಡುವಾಗ ಜ್ಞಾನದಿಂದ ಮಾತನಾಡುವಂಥ ಮಗಳಾಗಿರಲಿ ಅಂತ ಹೇಳ್ಬಿಟ್ಟು ಆ ಹೆಸರನ್ನು ತನ್ನ ಮಗಳಿಗೆ ಸೊಲೊಮೋನ್ ಕೊಡ್ತಾನೆ ರೀ. ಇನ್ನೊಬ್ಬ ಮಗಳು ಕೂಡ ಸೊಲೊಮೋನನಿಗೆ ಇದ್ದಳು. ಅವಳ ಬಗ್ಗೆ 15ನೇ ವಚನದಲ್ಲಿ ನಾವು ನೋಡ್ಕೊಳ್ತೀವಿ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 4 ವರ್ಸ್ 15, 15ನೇ ವಚನದಲ್ಲಿ ನೋಡುವಾಗ ಸೊಲೊಮೋನನ ಮಗಳಾದ ಬಾಸೆಮತಳು, ಬಾಸೆಮತಳು ಅಂತ ಹೇಳ್ಬಿಟ್ಟು ಸೊಲೊಮೋನನ ಮತ್ತೊಬ್ಬ ಮಗಳ ಹೆಸರು. ಈ ಬಾಸೆಮತ್ ಅಂತ ಹೇಳಿದರೆ ಅದರ ಅರ್ಥ ಸುಗಂಧ, ಸೆಂಟ್, ಫ್ರೇಗ್ರೆನ್ಸ್, ಸುಗಂಧವಾದಂಥ. ಅಂದರೆ ಬಾಲ್ಸಾಮ್ ಅಂತ ಹೇಳ್ಬಿಟ್ಟು ಒಂದು ಗಿಡ ಇತ್ತು, ಅದರಿಂದ ಸುಗಂಧ, ಒಳ್ಳೆ ಸುವಾಸನೆಯ ಒಂದು ತೈಲ ಲಭ್ಯವಾಗ್ತಿತ್ತು. ಆದ ಕಾರಣ ಆ ಇಬ್ಬರು ಹೆಣ್ಮಕ್ಕಳಿಗೂ ಸೊಲೊಮೋನನು ವಿಚಿತ್ರವಾದಂಥ ಹೆಸರನ್ನು ಕೊಟ್ಟಿದ್ದಾನೆ, ಸುಗಂಧ ಅಂತ ಹೇಳ್ಬಿಟ್ಟು, ಬಾಸೆಮತಳು ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ಈ ಇಬ್ಬರು ಸೊಲೊಮೋನ್ನ ಹೆಣ್ಣುಮಕ್ಕಳ ಬಗ್ಗೆ ನಾವು ನೋಡ್ಕೊಳ್ತೇವೆ. ಈಗ ಸೊಲೊಮೋನನ ಒಂದು ವೈಭವ ಹೇಗಿತ್ತು, ಎಷ್ಟಾಗಿತ್ತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿಕ್ಕೆ ನಿಮ್ಗೆ ಇಷ್ಟನಾ? 20ನೇ ವಚನದಲ್ಲಿ ನಾವು ನೋಡುವಾಗ ಇಸ್ರಾಯೇಲ್ ಯೆಹೂದ್ಯರು ಸಮುದ್ರ ತೀರದ ಉಸುಬಿನಷ್ಟು ಅಸಂಖ್ಯರಾಗಿದ್ದರು.
ಈಗಾಗಲೇ ಅವರು ಸ್ವಂತ ಕಾನಾನ್ ದೇಶ ಅವರಿಗೆ ಸಿಕ್ಬಿಡ್ತು. ಅಂದ ಹಾಗೆ ಕಾನಾನ್ ಅಂದರೆ ಆ ಹೆಸರಿನ ಅರ್ಥ ದೀನತ್ವ. ಕಾನಾನ್ ಅಂಥೇಳಿದರೆ ಮೊಣಕಾಲೂರು, ಕಾನಾನ್ ಅಂಥೇಳಿದರೆ ಅಧೀನವಾಗು, ಕಾನಾನ್ ಅಂಥೇಳಿದರೆ ಬೆಂಡಾಗು, ಬಗ್ಗು, ಅಧೀನವಾಗು, ಒಳಗಾಗು. ಕಾನಾನ್ ಅಂಥೇಳಿದರೆ ವಶಪಡಿಸಿಕೋ, ವಶವಾಗು. ಆದ ಕಾರಣ ಕಾನಾನ್ ಅಂದರೆ ಇನ್ನೊಂದು ಅರ್ಥ ಬಾಧೆ ಪಡು, ಹ್ಯುಮಿಲಿಯೇಷನ್, ಹ್ಯುಮಿಲಿಟಿ. ಆದ ಕಾರಣ ಕಾನಾನ್ ದೇಶದಲ್ಲಿ ಬಹಳಷ್ಟು ಪ್ಯಾಕೇಜ್ ಕಾದಿದ್ದವು ದೇವಜನರಿಗೋಸ್ಕರವಾಗಿ, ತಮ್ಮನ್ನು ತಗ್ಗಿಸಿಕೊಳ್ಳೋದಕ್ಕಾಗಿ, ತಮ್ಮನ್ನು ಅವರು ಅಧೀನಪಡಿಸಿಕೊಳ್ಳುವುದಕ್ಕಾಗಿ, ವೈರಿಗಳನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ, ಬಗ್ಗಿ ದೇವರಿಗೆ ಆರಾಧಿಸುವುದಕ್ಕೋಸ್ಕರವಾಗಿ, ಪ್ರಾರ್ಥನೆ ಕಲಿಯೋದಕ್ಕೋಸ್ಕರವಾಗಿ ಕಾನಾನ್ ಅನುಭವ ಸುಮಾರು 7 ವಿಧವಾದ ಅನುಭವಗಳು. ಅಂಥ ಒಂದು ಕಾನಾನ್ ದೇಶಕ್ಕೆ ಅವರು ಬಂದ ಮೇಲೆ ಬಹಳಷ್ಟು ಆಗಿಬಿಟ್ರು ಇಸ್ರಾಯೇಲರು. ಅದನ್ನೇ ಇಲ್ಲಿ ದೇವರ ಆತ್ಮನು ಸಮುದ್ರ ತೀರದ ಮರಳಿನಷ್ಟು, ಉಸುಬಿನಷ್ಟು ಆಗಿಬಿಟ್ರು ಅಂತ. ಅದನ್ನು ಓದಿದಾಗ ನನಗೊಂದು ವಾಕ್ಯ ನೆನಪಿಗೆ ಬರ್ತದೆ. ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಅದೇನಂತ ಹೇಳಿದರೆ, ದೇವರು ಅಬ್ರಹಾಮನ ಜೊತೆಯಲ್ಲಿ ಮಾತನಾಡಿಬಿಟ್ಟು ಏನಂತ ಹೇಳ್ತಾನೆ, ನಿನ್ನ ಒಂದು ಜನರು ಅಥವಾ ನಿನ್ನ ಸಂತತಿಯವರು ಎಷ್ಟಿರ್ತಾರೆ ಅಂತ ಹೇಳ್ಬಿಟ್ಟು ನೋಡುವಾಗ ಎಣಿಸಲಾರದಷ್ಟು ಇರ್ತಾರೆ ಎಂಬುದಾಗಿ ದೇವರು ಹೇಳಿದಂಥ ಮಾತು ಇಲ್ಲಿ ನೆರವೇರುವಂಥದ್ದನ್ನು ನಾವು ನೋಡಿಕೊಳ್ತೇವೆ. ಸರಿ, ಈ ಸೊಲೊಮೋನನ ಒಂದು ಅನುಭವ ಸಮಾಧಾನದ ಒಂದು ಅನುಭವ ಆಗಿತ್ತು. ಸೊಲೊಮೋನನು ಸಮಾಧಾನದಿಂದಿದ್ದನು. ಮತ್ತು ಅವನ ಜ್ಞಾನದ ಬಗ್ಗೆ ನೋಡುವಾಗ ಜ್ಞಾನ ಕೂಡ ಸಮುದ್ರದ ಉಸುಬಿನಷ್ಟು ಇತ್ತಂತೆ. 29ನೇ ವಚನ, ದೇವರು ಸೊಲೊಮೋನನಿಗೆ ಸಮುದ್ರ ತೀರದ ಉಸುಬಿನಷ್ಟು ಅಪರಿಮಿತವಾದಂಥ ಜ್ಞಾನ ವಿವೇಕಗಳನ್ನು, ಮನೋವಿಶಾಲತೆಯನ್ನು ಅನುಗ್ರಹಿಸಿದನು ಅಂತ ನಾವು ನೋಡ್ತೀವಿ. ಅಂದರೆ ಭಾಳ ದೊಡ್ಡ ಜ್ಞಾನ. ಅದೆಂಥ ಜ್ಞಾನ ಅಂತ ಹೇಳಿದ್ರೆ, ಅವನ ಜ್ಞಾನವು ಮೂಡನ ದೇಶದೆಲ್ಲದವರ ಜ್ಞಾನಕ್ಕಿಂತಲೂ, ಐಗುಪ್ತರ ಜ್ಞಾನಕ್ಕಿಂತಲೂ ಮಿಗಿಲಾದದ್ದಾಗಿತ್ತು ಎಂಬುದಾಗಿ. ಅವನ ಜ್ಞಾನೋಕ್ತಿ 3000, ಗೀತೆಗಳು 1500. ಈ ರೀತಿಯಾಗಿ 1ನೇ ಸಮುವೇಲ 4ನೇ ಅಧ್ಯಾಯ ಮುಕ್ತಾಯವಾಗ್ತದೆ. 1ನೇ ಸಮುವೇಲ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 4. So King Solomon was king over all Israel, and these were the princes which he had: Azariah the son of Zadok the priest, Elihoreph and Ahiah the sons of Shisha, scribes, Jehoshaphat the son of Ahilud the recorder, and Benaiah the son of Jehoiada was over the host, and Zadok and Abiathar were the priests. And Azariah the son of Nathan was over the officers, and Zabud the son of Nathan was principal officer and the king's friend. And Ahishar was over the household, and Adoniram the son of Abda was over the tribute. And Solomon had 12 officers over all Israel, which provided victuals for the king and his household. Each man his month in a year made provision. And these are their names: the son of Hur in the mount Ephraim, the son of Dekar in Makaz, and in Shaalbim, and Beth-Shemesh, and Elon Beth-Hanan, the son of Hesed in Aruboth. To him pertained Sokoth, and all the land of Hepher. The son of Abinadab in all the region of Dor, which had Taphath, the daughter of Solomon, to wife. Beana, the son of Ahilud, to him pertained Teanach, and Megiddo, and all Bethshean, which is by Zartena, beneath Jezreel, from Bethshean to Abel-Moholah.
even unto the place that is beyond Jokneam. The son of Geber in Ramoth Gilead, to him pertain the towns of Jair, the son of Manasseh, which are in Gilead. To him also pertain the region of Argob, which is in Bashan, 80 great cities with walls and brazen bars. Ahinadab the son of Edo had Mahanaim. Ahimaaz was in Naphtali. He also took Bashmath, the daughter of Solomon, to wife. Baana the son of Hushai was in Asher and in Aloth. Jehoshaphat the son of Paruah in Issachar. Shimei the son of Elah in Benjamin. Geber the son of Uri was in the country of Gilead, in the country of Sihon king of the Amorites, and of Og king of Bashan, and he was the only officer which was in the land. Judah and Israel were many, as the sand which is by the sea in multitude, eating and drinking and making merry. And Solomon reigned over all kingdoms, from the river unto the land of the Philistines, and unto the border of Egypt. They brought presents, and served Solomon all the days of his life. And Solomon's provision for one day was 30 measures of fine flour, and 80 measures of meal, 10 fat oxen, and 20 oxen out of the pastures, and 100 sheep, beside harts, and roebucks, and fallow deer, and fatted fowl. For he had dominion over all the region on this side the river, from Tipsah even to Azzah, over all the kings on this side the river, and he had peace on all sides round about him. And Judah and Israel dwelt safely, every man under his vine and under his fig tree, from Dan even to Beersheba, all the days of Solomon. And Solomon had 40,000 stalls of horses for his chariots, and 12,000 horsemen. And those officers provided victual for King Solomon, and for all that came unto King Solomon's table, every man in his month. They lacked nothing. Barley also and straw for the horses and dromedaries brought they unto the palace, where the officers were, every man according to his charge. And God gave Solomon wisdom and understanding exceeding much, and largeness of heart, even as the sand that is on the seashore. And Solomon's wisdom excelled the wisdom of all the children of the east country, and all the wisdom of Egypt. For he was wiser than all men, than Ethan the Ezrahite, and Haman, and Chalcol, and Darda the sons of Mahol, and his fame was in all nations round about. And he spake 3,000 proverbs, and his songs were 1,005. And he spake of trees, from the cedar tree that is in Lebanon, even unto the hyssop that springeth out of the wall. He spake also of beasts, and of fowl, and of creeping things, and of fishes. And there came of all people to hear the wisdom of Solomon, from all kings of the earth, which had heard of his wisdom.